ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಮೌನಿ ಅಮಾವಾಸ್ಯೆ ಇತ್ತು. ಎಲ್ಲಿಗೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಅದಕ್ಕೆ ನನ್ ಮಗ ಇದ್ದನು, ನಾವು ರೆಗ್ಯುಲರ್ ಹೋಗಂತ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ, ಅದನ್ನೆಲ್ಲರಿಗೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದಾನೆ. ಅದಕ್ಕೇನೆ ನನ್ನ ಮಗನ ಆಸೆ ಅಂತೆ ನಾವು ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಇಲ್ಲೇನು ವಿಶೇಷ ಏನಪ್ಪಾ ಅಂತಂದ್ರೆ ಇದು ಇರೋದು ಬೆಂಗಳೂರಿಂದ ಜಸ್ಟ್ 7 ಕಿಲೋಮೀಟರ್ ಒಳಗಡೆ ಬರುತ್ತೆ. ತುಮಕೂರು ರೋಡ್ ಅಲ್ಲಿ ಯಾರೆಲ್ಲ ಹೋಗ್ತಿರಲ್ಲ, ಬೆಂಗಳೂರು ಟು ತುಮಕೂರು ಹೋಗೋ ರೋಡ್ ಅಲ್ಲಿ ಲಕ್ಷ್ಮೀಪುರ ಅಂತ ಬರುತ್ತೆ. ಲಕ್ಷ್ಮೀಪುರ ಮೀನ್ಸ್ ಅಲ್ಲಿ ಒಂದು ದೊಡ್ಡದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಿಮಗೆ. ರೋಡ್ ಲೆಫ್ಟ್ ಸೈಡ್ ಅಲ್ಲೇ ಆಂಜನೇಯನ ದೊಡ್ಡ ವಿಗ್ರಹನ ನೋಡ್ಬೋದು. ರೋಡ್ಗೆ ಕಾಣುತ್ತೆ, ಹೈವೇಗೆ ಕಾಣುತ್ತೆ. ಅದಕ್ಕಿಂತ ಸ್ವಲ್ಪ ಹಿಂದೆನೆ ಲಕ್ಷ್ಮೀಪುರ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ಜಸ್ಟ್ 3.5 ಕಿಲೋಮೀಟರ್ ಆಗುತ್ತೆ. ಮುಂದೆ ಹೋದ್ರೆ ವಡ್ರಳ್ಳಿ ಅಂತ ಇದೆ. ಅಲ್ಲಿ ಹೋದ್ರೆ ನಿಮಗೆ 2 ಪ್ಲೇಸ್ ನ ನೋಡ್ಬೋದು. ಒಂದು ದಕ್ಷಿಣ ಕಾಶಿ ಶಿರ್ಡಿ ದೇವಸ್ಥಾನ ನೋಡ್ಬೋದು. ಅದೇ ತರ ಕಾಮಧೇನು ಕ್ಷೇತ್ರ, ಇದನ್ನ ಏನ್ ಹೇಳ್ತಾರೆ, ಮಿನಿ ಮಂತ್ರಾಲಯ ಅಂತ ಕೂಡ ಹೇಳ್ತಾರೆ. ಇಲ್ಲಿ ತುಂಬಾ ವಿಶೇಷ ಹೇಳ್ಬೇಕು ಅಂತಂದ್ರೆ, ಈ ಬೃಂದಾವನ ಏನಿದೆಯಲ್ಲ, ರಾಯರ ಬೃಂದಾವನನ ಒಂದು ಬುಕ್ಕಿನಿಂದ ಮಾಡ್ತಾರೆ. ಅಂದ್ರೆ ಪುಸ್ತಕದಿಂದ ಮಾಡಿರುವಂತ, ವಿಶ್ವದಲ್ಲೇ ಇರುವಂತ ಏಕೈಕ ಒಂದು ಪುಸ್ತಕ ಬೃಂದಾವನ ಅಂತಾನೆ ಹೇಳ್ಬೋದು. ಮಂತ್ರಾಲಯಕ್ಕಿಂತ ಪವರ್ಫುಲ್ ಅಂತ ಹೇಳ್ತಾರೆ. ಇದನ್ನ ಹೆಂಗಪ್ಪ ಅಂದ್ರೆ, ನೀವು ನಿಮಗೆ 20 ರೂಪೀಸ್ ಕೊಟ್ರೆ ಒಂದು ಬುಕ್ ಕೊಡ್ತಾರೆ. ಆ ಬುಕ್ ಅಲ್ಲಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅಂದ್ಬಿಟ್ಟು ಒಂದು ಹೆಚ್ಚು ಕಮ್ಮಿ 1000 ಟೈಮ್ಸ್ ಗಿಂತ ಜಾಸ್ತಿ ಇರುತ್ತೆ. ಅದನ್ನ ನೀವು ಅಲ್ಲಿ ಬರೆದು ನಿಮ್ದು ಹೆಸರು, ಗೋತ್ರ, ನಿಮ್ದು ಅಡ್ರೆಸ್ ಎಲ್ಲ ಬರೆದು ಅಲ್ಲಿ ಕೊಟ್ರೆ ಆ ಒಂದು ಇದನ್ನ ಕಟ್ಟೋದಿಕ್ಕೆ ಅವರು ಅದನ್ನ ಬಳಸ್ತಾರೆ. ಮತ್ತೆ ಇನ್ನೊಂದು ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಒಂದು ದೀಪ. ನೀವು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ರೆ, ನೀವು ಏನ್ ಮಾಡ್ಬೇಕು ಅಂತ ಇದೀರೋ ಅದನ್ನೆಲ್ಲ ನೀವು ಅಂದ್ಕೊಂಡಿದ್ರೆ, ಅದನ್ನ ಅಂದ್ಕೊಂಡು ನೀವು ಹೋಗಿ ಒಂದು ದೀಪ ಹಚ್ಚಿದ್ರೆ ಸಾಕು, ಆ ಕೆಲಸ ಈಡೇರುತ್ತೆ ಅಂತ ಅಲ್ಲಿ ಹೋಗಿರೋ ತುಂಬಾ ಜನ ಹೇಳ್ತಾರೆ. ಇನ್ನು ನಮಗೂ ಕೂಡ ಅದು ಅನುಭವಕ್ಕೆ ಬಂದಿದೆ. ನಮ್ದು ತುಂಬಾ ಕೆಲಸಗಳು ನಾವು ಅಂದ್ಕೊಂಡಿರೋ ಆಗಿರೋ ಒಂದು ಉದಾಹರಣೆಗಳು ಇದಾವೆ. ಬನ್ನಿ ಅದು ಪ್ಲೇಸ್ಗೆ ಹೋಗಿ ಆ ಪ್ಲೇಸ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇವತ್ತು ನಾವು ಹೋಗ್ತಾ ಇರೋದು ಯಾರ್ಯಾರಪ್ಪ ಅಂತಂದ್ರೆ, ನಾನು ಮತ್ತೆ ನನ್ನ ಮಗ ಚಿಂಕುರ್ಲಿ ಮತ್ತೆ ನಮ್ಮ ವೈಫ್. ಅವ್ರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಹಂಗಾಗಿ ಅವ್ರನ್ನ ತೋರ್ಸಕ್ ಆಗಲ್ಲ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ತುಮಕೂರು ರೋಡು ಮೇನ್ ರೋಡ್ ಅಲ್ಲಿ ಬರ್ಬಾರ್ದು, ಸರ್ವಿಸ್ ರೋಡ್ ಅಲ್ಲಿ ಬರ್ಬೇಕು. ಮತ್ತೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಲಕ್ಷ್ಮೀಪುರ ಕ್ರಾಸ್ ಅಂತ ಇದೆ. ಬನ್ನಿ ತೋರಿಸ್ತೀವಿ. ಅಲ್ಲಿ ಹೋಗಿ ನೀವು ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಒಂದ್ 6 ಕಿಲೋಮೀಟರ್ ಆಗುತ್ತೆ ಸರ್. 6 ಕಿಲೋಮೀಟರ್ ಆಗ್ಬಹುದು ಮೇ ಬಿ. ಒಳಗಡೆ ವಡ್ರಹಳ್ಳಿ ಅಂತ ಸಿಗುತ್ತೆ, ಅಲ್ಲಿಗೆ ರೀಚ್ ಆಗ್ಬೇಕು. ಮುಂದೆ ಹೋದ್ರೆ ಆ ದೊಡ್ಡದು ಆಂಜನೇಯ ಸ್ಟ್ಯಾಚು ಇದೆಯಲ್ಲ, ಅದು ಸಿಗುತ್ತೆ. ಇಲ್ಲೇ ಕಾರ್ಗಳೆಲ್ಲ ಟರ್ನ್ ಆಗ್ತಾ ಇದೆ ನೋಡಿ, ಇಲ್ಲೇ ಟರ್ನ್ ತಗೋಬೇಕು. ಪಕ್ಕದಲ್ಲಿರೋದು ಹೈವೇ, ಹಿಂಗೆ ಕಡಿಕೋದು. ಇದೇ ತುಮಕೂರು ಹೈವೇ. ಹೈವೇ ಇಂದ ಹಿಂಗೆ ಲೆಫ್ಟ್ ಗೆ ಟರ್ನ್ ಆದ್ರೆ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸರ್ವಿಸ್ ರೋಡ್ ಅಲ್ಲಿ, ಅದಕ್ಕೆ ನಾವು ಫಸ್ಟ್ ಹೇಳಿದ್ದು ಸರ್ವಿಸ್ ರೋಡ್ ಅಲ್ಲಿ ಬರ್ಬೇಕಂತ. ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಒಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ. ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಓಕೆ, ನಾನು ಅವಾಗ್ಲೇ ಹೇಳಿರೋ ತರ ದಕ್ಷಿಣ ಕಾಶಿ ಶಿರ್ಡಿ ಸಾಯಿಬಾಬಾ ಟೆಂಪಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ. ರೈಟ್ ಸೈಡ್, ಲೆಫ್ಟ್ ಸೈಡ್ ಕಾಣುತ್ತೆ. ಅದನ್ನ ಪಾಸ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಕ್ರಾಸ್ ಅಲ್ಲೇನೆ ಕಾಮಧೇನು ಕ್ಷೇತ್ರ ಇರೋದು. ಬನ್ನಿ, ಇದು ಆಕ್ಚುಲಿ ಲೇಔಟ್ ಅಲ್ಲೇ ಅದನ್ನ ದೇವಸ್ಥಾನ ಮಾಡಿದ್ದಾರೆ. ಸಂಕ್ರಾಂತಿ ದಿನ ಇಲ್ಲಿ ಕಡ್ಲೆಕಾಯಿ ಪರಿಷೆ ಕೂಡ ನಡೀತದೆ. ಇವತ್ತು ಅಮಾವಾಸ್ಯೆ, ಸ್ವಲ್ಪ ಜನ ಇದಾರೆ. ನೋಡೋಣ, ಒಳಗ್ ಹೋದ್ರೆ ಗೊತ್ತಾಗತ್ತೆ ಕಂಡೀಷನ್ ಹೆಂಗಿದೆ ಅಂತ. ನೀವು ಪಾರ್ಕಿಂಗ್ ಕೂಡ ಒಳಗಡೆ ದೇವಸ್ಥಾನದ ಪಕ್ಕದಲ್ಲೇ ಪಾರ್ಕಿಂಗ್ ಎಲ್ಲ ಇದೆ. ರೋಡಲ್ಲಿ ನಿಲ್ಸ್ಬೇಕು ಅಂತ ಏನಿಲ್ಲ. ಅಂತೂ ಇಂತೂ ಬಂದ್ರಿ, ಚಾದ್ವಿ ಕಾಮಧೇನು ಕ್ಷೇತ್ರ ನೋಡಿ. ಇದೇನೆ ಕಾಮಧೇನು ಕ್ಷೇತ್ರ. ತುಂಬಾ ಪವರ್ಫುಲ್ ಪ್ಲೇಸ್. ನಾವು ನಂಬಿರೋ ಅಂತ ದೈವ ರಾಯರು. ತುಂಬಾ ಸೊಗಸಾಗಿದೆ ಒಳಗೂ ಕೂಡ. ನಾನ್ ಸುಮಾರು ಸರಿ ನನಗೆ ಬರ್ಬೇಕು ಅನ್ಸ್ದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀನಿ ನೋಡಿ. ಇವಾಗ ಕಾರಂಜಿ ಕೂಡ ಮಾಡಿದ್ದಾರೆ, ಅದ್ರ ಮಧ್ಯೆ ರಾಯರ ಪ್ರತಿಮೆ ಕೂಡ ಇದೆ. ಇದೆಲ್ಲ ಇರ್ಲಿಲ್ಲ, ಇವಾಗ ಡೆವಲಪ್ ಮಾಡಿದ್ದಾರೆ. ಸೂಪರ್.
ಈ ಕಡೆ ಇರೋದೇ ಬೃಂದಾವನ, ಆ ಕಡೆ ಇರೋದು ಕಲ್ಲಿನ ಬೃಂದಾವನ, ಮತ್ತೆ ಈ ಕಡೆ ಇರೋದು ಪುಸ್ತಕ ಬೃಂದಾವನ. ಇದ್ರ ಒಳಗಡೆ ಹೋದ್ರೆ ಪುಸ್ತಕ ಬೃಂದಾವನ ತೋರಿಸ್ತೀನಿ. ಆ ಕಡೆಯಿಂದ ಎಕ್ಸಿಟ್ ಮಾಡಿದ್ದಾರೆ. ಒಂದು 2 months ಅಲ್ಲಿ ಏನೇನೋ ಚೇಂಜಸ್ ಮಾಡಿದ್ದಾರೆ. ಈ ಕಡೆ ಇರೋದು ಪುಸ್ತಕ ಬೃಂದಾವನ, ಇದ್ರೊಳಗಡೆ ಕಲ್ಲಿನ ಬೃಂದಾವನ ನೋಡ್ಬೋದು. ಮತ್ತೆ ಇಲ್ಲೇನ್ ಎದುರಿಗೆ ಕಾಣ್ತಾ ಇದೆಯಲ್ಲ, ಇದು ಪುಸ್ತಕ ಬೃಂದಾವನ ಒಳಗಡೆ ಇರೋದು. ಗೋಶಾಲೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಕೌಂಟರ್ ಇರುತ್ತೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಬುಕ್ಸ್ ತಗೊಳೋದಾದ್ರೆ ಇಲ್ಲಿ ತಗೋಬಹುದು. ಮತ್ತೆ ದೀಪ ಹಚ್ಚಾರು ಇಲ್ಲಿ ದೀಪ ಮತ್ತೆ ನೀವಿಲ್ಲಿ ಅದ್ರದ್ದು ನೋಡಿ, ಅನ್ನದಾನ ಸೇವೆ ಇದೆ. 50 ರಿಂದ 250 ಬುಕ್ ಕೊಡ್ಬಹುದು. ಇದು ಬಂದು ಸ್ಕೆಚ್ ಏನೇನು ಮಾಡಿದ್ದಾರೆ ನೋಡೋಣ. ಚೆನ್ನಾಗಿದೆ. ಇದೇ ತರನೇ ಅವರು ರೆಡಿ ಮಾಡಿರೋದು ಕೂಡ. ತೆಗಿ. ಹಾಗೆ ಇದು ಪ್ರಿವ್ಯೂ ಪಾಪ, ಅಂದ್ರೆ ಹೇಳ್ತಾರೆ ನೀಲನಕ್ಷೆ ಅಂತಾರಲ್ಲ, ಆತರ ಇದೇ ತರ ಸೇಮ್ ಮಂತ್ರಾಲಯದಲ್ಲಿ ಯಾವ ತರ ಇದೆ ಅದೇ ತರ ಇಲ್ಲೂ ಕೂಡ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ. ಒಂದು ಹಂತದಲ್ಲಿ ಆಗಿದೆ, ಇನ್ನ ಫುಲ್ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗೆ ಮಂತ್ರ ಕೂಡ ಹಾಕಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ. ಇದು ತುಲಾಭಾರ ಮಂಟಪ ನೋಡಿ. ಇಲ್ಲಿ ದೀಪದ್ದು ಕೌಂಟರ್ ಇದೆ. ನೀವು ಇಲ್ಲಿ ಏನಾದ್ರು ಮನ್ಸಲ್ಲಿ ದೀಪ ಹಚ್ಬೇಕು ಅಂತ ಇದ್ರೆ ಇಲ್ಲಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡು ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ನೋಡಿ, ಇವರೆಲ್ಲ ಟಿಕೆಟ್ ತಗೊಂಡು ಬಂದಿದ್ದಾರೆ. ಈ ತರ ನನ್ ಮಗ ಆಲ್ರೆಡಿ ಎತ್ತಿ ಹೋಗ್ತಾ ಇದ್ದಾನೆ. ನಡಿಯಪ್ಪ, ಇದು ನಾರ್ಮಲ್, ನಾವು ಹೋಗ್ತಾ ಇರೋದು ನಾರ್ಮಲ್ ದರ್ಶನ, ವಿಡಿಯೋ ಮಾಡಕ್ ಬಿಡಲ್ಲ ಅಲ್ಲಿ. ಸೊ ಅದ್ರಿಂದ ಎಲ್ಲ ನೋಡ್ಬೋದು ಒಳಗಡೆ. ಇವರೆಲ್ಲ ದೀಪಕ್ಕೆ ಟಿಕೆಟ್ ತಗೊಂಡಿರೋರು, ಆರಕೆ ಮಾಡ್ಕೊಂಡು ಮಾಡೋರು. ಇಲ್ಲಿ ನೋಡ್ಬೋದು ಗಿಡಗಳದ್ದು ಬೃಂದಾವನ, ಜೀಪ್ ಬೃಂದಾವನ. ನಾವು ಕೊಡೋ ಪುಸ್ತಕದಿಂದ ಉತ್ತರ ಕೊಡ್ತಾನೆ ರಾಘವೇಂದ್ರನ್ಗೆ. ಆ ಭಕ್ತ ಹೇಳ್ತಾನೆ, ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ, ನಗು ನಗುತ್ತಾ ಇರುವೆ ರಾಘವೇಂದ್ರ. ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಉತ್ತರ ಕೊಡ್ತಾನೆ ರಾಘವೇಂದ್ರನ್ಗೆ. ಆ ಭಕ್ತ ಹೇಳ್ತಾನೆ, ಬಿಸಿಲಲ್ಲಿ. ಉತ್ತರ ಕೊಡ್ತಾನೆ ರಾಘವೇಂದ್ರನ್ಗೆ. ಆ ಭಕ್ತ ಹೇಳ್ತಾನೆ, ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ, ನಗು ನಗುತ್ತಾ ಇರುವೆ. ಯಾರನ್ನ ಒಪ್ಕೋಬೇಕು ಅನ್ನೋದನ್ನ ಹೃದಯ ನಿರ್ಧರಿಸಿದ ಹಾಗೆ, ನಮ್ಮೊಂದಿಗೆ ಯಾರು ಉಳಿಬೇಕು ಅನ್ನೋದನ್ನ ನಡತೆ ನಿರ್ಧರಿಸಿ. ತುಂಬಾ ಸತ್ಯವಾದ ಮಾತು. ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಓಕೆ ಗೈಸ್, ಇವಾಗ ನಾವು ಒಳಗಡೆ ಇರೋ ಕಲ್ಲಿನ ಬೃಂದಾವನದ ಕಡೆ ಹೋಗೋಣ. ಇಲ್ಲೂ ಕೂಡ ತುಂಬಾ ಸುಂದರವಾಗಿದೆ. ಎಲ್ಲ ಇಲ್ಲಿ ಫೋಟೋಶೂಟ್ ಮಾಡ್ಕೊಂತ ಇರ್ತಾರೆ ತುಂಬಾ ಜನ. ನನ್ ಮಗ ನೋಡ್ತಾರಲ್ಲ ಹೆಂಗ್ ಕುಣಿತಾವನ್. ನಡಿಯೋಣ. ಇಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ, ನೋಡೋಣ, ತೋರ್ಸೋ ಪ್ರಯತ್ನ ಮಾಡ್ತೀನಿ. ತೂಗಿರೆ ರಾಯರ, ತೂಗಿರೆ ಗುರುಗಳ,
ರಾಘವೇಂದ್ರ ಉತ್ತರ ಕೊಡ್ತಾನೆ ರಾಘವೇಂದ್ರನ್ಗೆ. ಆ ಭಕ್ತ ಹೇಳ್ತಾನೆ, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ಸಿಗೋ ನಗು ಪುಸ್ತಕ ನಗುತ್ತಾ ಒಳಗಡೆ ಇದೆ. ಮತ್ತೆ ಇರುವೆ ಇದು ಈಗ ನಾವು ಹೋಗ್ತಾ ಇರೋದು ಕಲ್ಲಿನ ಬೃಂದ ಅಂತ. ಇಲ್ಲಿ ಜೊತೆಗೆ ಆಂಜನೇಯ ಸ್ವಾಮಿ ಕೂಡ ಇರೋದು ಕಾಣ್ಬೋದು. ಇಲ್ಲಿ ಆಕ್ಚುಲಿ ವಿಡಿಯೋಗ್ರಫಿ ಅಲೋ ಇಲ್ಲ, ಆದ್ರೂ ನಿಮ್ಗೋಸ್ಕರ ನಾನು ದಿಸ್ ತಗೊಂಡ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲಿಯರ್ ಆಗಿ ಕಾಣುತ್ತೆ. ಬೃಂದಾವನ, ಮೂಲ ಬೃಂದಾವನ. ಎಲ್ಲ ಒಳಗಡೆ ಹೋಗ್ತಾರೆ ಅಂದ್ಬಿಟ್ಟು ಗ್ರಿಲ್ ಹಾಕಿದ್ದಾರೆ. ಅಂತರಿಕ್ಷತೆಗೆ ಬೇರೆ ಲೈನ್ ಮಾಡಿದ್ದಾರೆ. ಇಲ್ಲಿ ಹೋಗಿ ಅಂತರಿಕ್ಷತೆನ ತಗೋಬೇಕು. ನೋಡಿ, ಇಲ್ಲಿ ಈ ತರ ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾರೆ. ಅವರು ಹರಕೆ ಮಾಡ್ಕೊಂಡಿರ್ತಾರೆ, ಅದನ್ನ ಅವರು ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಹಾಕಿ. ಮತ್ತೆ ನಾವು ಅಲ್ಲಿ ಮಂಚಾಲಮ್ಮನ ದೇವಸ್ಥಾನ ನೋಡ್ತೀವಲ್ಲ, ಹಂಗೆ ಇಲ್ಲಿ ಶ್ರೀವಲ್ಲಿ ಕಲ್ಪವಲ್ಲಿ ಅಂತ ಅಮ್ಮನವ್ರ ಸನ್ನಿಧಿ ಕೂಡ ಇದೆ ಒಳಗಡೆ. ಇದೆರಡು, ಶ್ರೀವಲ್ಲಿ ಕಲ್ಪವಲ್ಲಿ. ಮಂತ್ರಾಲಯದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲಿದೆ. ಅಲ್ಲಿ ನೀವು ಮಂಚಾಲಮ್ಮನ ದೇವಸ್ಥಾನ ನೋಡ್ಬೋದು, ಇಲ್ಲಿ ಶ್ರೀವಲ್ಲಿ ಕಲ್ಪವಲ್ಲಿನ ನೋಡ್ಬೋದು. ಮತ್ತೆ ಪ್ರಾಂಗಣದಲ್ಲಿ ಇದನ್ನ ತೇರ್ನ ಎಳೆಯಲಾಗುತ್ತೆ. ಅವರು ರಥೋತ್ಸವ ಮಾಡ್ತಾರಲ್ಲ, ಆ ಟೈಮಲ್ಲಿ ಈ ರಥನ ಬಳಸ್ತಾರೆ. ಉತ್ತರ ಕೊಡ್ತಾನೆ ರಾಘವೇಂದ್ರನ್ಗೆ. ಆ ಭಕ್ತ ಹೇಳ್ತಾನೆ, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ. ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ, ಆದ್ರೆ ಎವ್ರಿ ಡೇ ಇರಲ್ಲ. ಬೋರ್ಡ್ ಹಾಕಿದಾರೆ ಯಾವತ್ತಾವತ್ತು ಇರುತ್ತೆ ಅಂತ ಕೂಡ. ಮೇ ಬಿ ಸ್ಪೆಷಲ್ ಡೇ ಅಂದ್ರೆ ಗುರುವಾರ ಇರ್ಬೋದು, ಗುರುವಾರ. ಮತ್ತೆ ನೆಕ್ಸ್ಟ್ ಇನ್ನ ಯಾವತ್ತಿರುತ್ತೆ ನೋಡಿ. ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ, ಅಲ್ಲಿ ಗೋಶಾಲೆ ಇದೆ ನೋಡಿ. ಹಾ ನೋಡಿ, ಗೋಶಾಲೆ ಕೂಡ ಓಪನ್ ಆಗಿದೆ. ಹಾಗೆ ಇಲ್ಲಿ ಪರಿಮಳ ಭವನ, ಗೆಸ್ಟ್ ಹೌಸ್ ಕೂಡ ಮಾಡಿದಾರೆ ಪಪ್ಪು. ಹೋಗೋದ ಒಳಗೆ ನೋಡಿ. ನೋಡ್ಕೊಂಡ್ ಬರೋಣ. ಮತ್ತೆ ಇದು ಭೋಜನ ಶಾಲೆ. ಏನ್ ಈ ಕಡೆ ನೋಡ್ತಾ ಇದ್ರಲ್ಲ, ಇದೆಲ್ಲ ಭೋಜನ ಶಾಲೆ. ಹಾಗೆ ಒಂದು ಆ ಕಡೆ ನೋಡಿದ್ರೆ ಇದು ನಾವಿವಾಗ ಏನ್ ಹೋಗ್ ಬಂದ್ವಲ್ಲ ಅದೇ ಸ್ಥಳ. ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ಲ ಪಾಪ, ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ. ಇನ್ನು ಇದು ಗೋಶಾಲೆ ತೋರ್ಸೋಣ ಎಲ್ಲರಿಗೂ. ತೋರ್ಸಿ ನನ್ನ ಮಗನ ಎನರ್ಜಿ ನೋಡಿ. ಥ್ಯಾಂಕ್ಸ್ ಪಾಪು. ಅದೇ ಭೋಜನ ಶಾಲೆ. ನೋಡು, ಓಕೆ. ಮೇವು ಕೊಡ್ಸಂಗಿದ್ರೆ ನಾವು ಕೊಡಿಸ್ಬೋದು ಪಾಪು. ನೋಡು ಎಷ್ಟು ಹಸುಗಳಿದೆ ಇದ್ರೊಳಗಡೆ, 4-5 ಇದೆ ನೋಡಿ. 30 ರೂಪಾಯಿ ಕೊಟ್ರೆ ಓಕೆ, ಮೇವ್ನ ನಮ್ ಇದ್ರಲ್ಲಿ ಮೇವ್ ಹಾಕ್ತಾರೆ. ಅವಾಗ ತುಂಬಾ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು ಬಂದ್ ಆಗ್ಲೇ ಆಯ್ತು, ಒಂದು 2-3 ಮಂತ್ಸ್ ಆಯ್ತು. ಗೋಶಾಲೆ ಕೂಡ ಇದೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಪ್ಲೇಸ್. ನಾವು ಸಂಜೆ ಟೈಮ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಫೌಂಟೇನಿಗೆ ಲೈಟ್ ಕೂಡ ಬಿಟ್ಟವ್ರೆ. ನನ್ ಮಗ ಫುಲ್ ಎಕ್ಸೈಟ್ ಆಗವನ್ ಫೌಂಟೇನ್ ನೋಡ್ಬಿಟ್ಟು. ಅಲ್ಲ ಬಾಬು, ಚೆನ್ನಾಗಿದೆಯಾ? ಥ್ಯಾಂಕ್ಸ್ ಹೇಳು ರಾಯರಿಗೆ. ಹೇಳಲ್ವಾ? ಥ್ಯಾಂಕ್ ಯು ಗುರುಗಳೇ ಅಂತ ಹೇಳ್ಬೇಕು. ನೀರಿಗಂತದಿ ಕೈ ಇಡ್ತೀರಿ. ನೀರಿಗಂತದಿ ಕೈ ಇಡ್ತೀರಿ. ಮುಟ್ಟಂಗಿಲ್ಲ ಅದು.
ಹತ್ರ ಹೋಗಂಗಿಲ್ಲ, ಅಲ್ಲಿ ನಿಂತ್ಕೊ ಫೋಟೋ ಹೊಡಿತೀನಿ ಬೇಕಾರೆ. ನೋಡಿದ್ರಲ್ಲ ಗೈಸ್, ಇದೆಲ್ಲ ಕಾಮಧೇನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್. ಇದೇ ತರ ಇನ್ನೊಂದು ಇನ್ಫಾರ್ಮೇಶನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.